ವಿಷಮುಕ್ತ ಕೃಷಿಯಲ್ಲಿ ನನ್ನ ಪಯಣ ಅಂತ ಒಂದು ಬುಕ್ ಬರೆದೆ. ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದು ನಮ್ಮ ಸ್ನೇಹಿತರು ಒತ್ತಾಯಕ್ಕೆ. ಆಮೇಲೆ ಅನಿಸಿದ್ದು ಬರೀಲೇಬೇಕು ಅಂತ. ಯಾಕೆ ಅಂತ ಅಂದರೆ ಇವತ್ತಿನ ನಾನು ಆಗಲೇ ಹೇಳಿದೆ, ಒಂದು ಕೃಷಿ ಮಣ್ಣು ಮುಟ್ಟು ಕೃಷಿ ಮಾಡಿದನು ಬುಕ್ ಬರೀಲಿಲ್ಲ, ಬುಕ್ ಬರ್ದನು ಕೃಷಿ ಮಾಡಲಿಲ್ಲ ಅಂತ. ಯಾವುದೇ ವಸ್ತು ಭೂಮಿಯಲ್ಲಿ ಲೀನ ಆಗದೆ ಹೋದರೆ ಅದು ಕೃಷಿಗೆ ಪೂರಕ ಅಲ್ಲ, ಪ್ರಕೃತಿಗೆ ಪೂರಕ ಅಲ್ಲ. ಹಾಗಾಗಿ ನಾನು ಅದನ್ನು ವಿರೋಧಿಸ್ತಾ ಇದ್ದೀನಿ. ನೀವು ಇಷ್ಟೆಲ್ಲ ಹೇಳಿ ಅವ್ರಿವ್ರ ಮಾತು ಕೇಳಿ ತಲೆ ಸುತ್ತ ಹಿಂಗೆ ಬಂದು ಬಾಯಿಗೆ ಇಕ್ಕೋಣಕ್ಕೆ ಬದಲಾಗಿ ನೇರವಾಗಿ ಇಕ್ಕೋಬೋದಲ್ಲ. ದೇವರು ಈ ಜಿಲ್ಲೆಯ ಅಥವಾ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರು ಮಾಡಿದಂಥವ್ರು, ಒಳ್ಳೆಯ ಶಿಕ್ಷಣವನ್ನು ರೂಢಿಸಿದಂಥವ್ರು, ಗುರುಕುಲಕ್ಕೆ ಸಮಾನವಾದ ಶಿಕ್ಷಣವನ್ನು ಬಂತು. ಇತ್ತೀಚೆಗೆ ಅಲ್ಲೂ ಇಂಗ್ಲೀಷ್ ಶಿಕ್ಷಣ ಬಾರೈತೆ. ಆದರೂ ಕೂಡ ದೇವರ ಸ್ಥಾನದಲ್ಲಿ ನಿಂತಂಥವ್ರು ಇವರು ನಮಗೆ ಗುರುಗಳು ಮತ್ತು ದೇವರ ಸಮಾನ ಇವರು. ನೆಕ್ಸ್ಟ್ ಇವರು ಬಸವಣ್ಣವರು ಯಾಕೆ ಪ್ರಸಿದ್ಧಿ ಆದರು ಅಂತ ಅಂದರೆ ಅವರು ಬ್ರಾಹ್ಮಣ ಜನಾಂಗದಲ್ಲಿ ಹುಟ್ಟಿ ಲಿಂಗಾಯತ ಧರ್ಮವನ್ನು ಯಾಕೆ ಸ್ಥಾಪನೆ ಮಾಡಿದರು ಅಂತ ಅಂದರೆ ಈ ಮಾನವ ಜನಾಂಗದಲ್ಲಿ ಈ ದೇಶದಲ್ಲಿ ನಡೆಯೋಂಥ ಪುರೋಹಿತಶಾಹಿಯ ವಿಧಾನಗಳಿಂದಾಗಿ ಯಾರ್ಯಾರೋ ಜೀವನ ಮಾಡೋದಕ್ಕೆ ಏನೇನೋ ತುಂಬಿರೋ ಅನ್ನೋ ಕಾರಣಕ್ಕೆ ಜಾತಿ ಪದ್ಧತಿಯನ್ನು ಅವನತಿ ಆಗುತ್ತೆ ದೇಶದಲ್ಲಿ ಅನ್ನೋ ಕಾರಣಕ್ಕೆ ಅವರು ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ನಾವು ಅದನ್ನು ಸರಿಯಾಗಿ ಅಳವಡಿಸ್ಕೊಂಡಲೇ ಸರಿಯಾಗಿ ಅರ್ಥ ಮಾಡ್ಕೊಂಡಲೇ ಬಸವಣ್ಣರನ್ನು ದೇವರು ಅಂತ ಗುರುತಿಸ್ತೀವಿ. ಆದರೆ ಅವರ ಹೇಳಿದಂಥ ವಚನಗಳನ್ನು ಅವರ ನುಡಿಗಳನ್ನು ನಾವು ಪಾಲಿಸ್ತಾ ಇಲ್ಲ. ಅದನ್ನು ಪಾಲಿಸಿದ್ರೆ ಈ ದೇಶ ಅಥವಾ ಈ ಪ್ರಪಂಚ ನೆಮ್ಮದಿ ಕಾಣುತ್ತೆ. ಈಗ ಸಿದ್ದರಾಮೇಶ್ವರರು ಏನಂತಂದರೆ ಬಸವಣ್ಣರ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಇದ್ದಂಥವ್ರು. ಈಗ ಭಾಳಷ್ಟು ವಚನಕಾರರನ್ನು ಇವತ್ತು ನಾವು ದೇವರು ಅಂತ ಪೂಜೆ ಮಾಡ್ತಾ ಇದ್ದೀವಿ. ಸಿದ್ಧಲಿಂಗೇಶ್ವರ ಇರ್ಬೋದು, ಬಸವಣ್ಣರಿರ್ಬೋದು, ಸಿದ್ದರಾಮೇಶ್ವರ ಇರ್ಬೋದು, ಅಲ್ಲಮಪ್ರಭುಗಳಿರ್ಬೋದು, ಭಾಳಷ್ಟು ವಚನಕಾರರು ಇವತ್ತು ದೇವ್ರ ಸ್ಥಾನದಲ್ಲವರೆ. ಆ ಕಾಲಕ್ಕೆ ಅವರು ಗುರುತಿಸಿ ಒಳ್ಳೆ ದಾರಿಯನ್ನು ಅವ್ರು ತೋರಿಸಿದ್ರು. ಹಾಗಾಗಿ ಅವರು ಇಂದಿನ ಗುರುಗಳು ಮುಂದಿನ ದೇವರು ಅನ್ನೋ ಸ್ಥಿತಿನಲ್ಲಿ ಐತೆ. 2020ರಲ್ಲಿ ಕರ್ನಾಟಕ ಸರ್ಕಾರ ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿತ್ತು. ಅದು ರಾಜ್ಯೋತ್ಸವ ಪ್ರಶಸ್ತಿ. ಇದು ಗದಗಲ್ಲಿ ಋಷಿ ಕೃಷಿಕರಿಗೆ ಮಹಾಸನ್ಮಾನ ಅಂತ ಗದಗನಲ್ಲಿ ಆರ್ಟ್ ಆಫ್ ಲಿವಿಂಗಿಂದ ಅವರು ಸನ್ಮಾನ ಮಾಡಿದರು. ಇದು ನಮ್ಮೂರಲ್ಲಿ ಕಬಡ್ಡಿ ಮ್ಯಾಚ್ನರ್ ಮಾಡಿದ್ದು. ಇವರು ಬಾಳೆಹೊನ್ನೂರು ಮಠದರು, ಕಾಸಾಮಠ ಬಾಳೆಹೊನ್ನೂರು ಮಠದ ಕಾಸಾಮಠ ಸಿದ್ರಬೆಟ್ಟ ಅವರು ಸನ್ಮಾನ ಮಾಡಿದ್ದು. ಇನ್ನು ಈ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜರು ಒಂದು ಸಾರಿ ಕರೆದು ಸನ್ಮಾನ ಮಾಡಿದರು, ಸಂಭ್ರಮ ಅಂತ. ಇದು ನೋಡಿ, ಒಬ್ಬ ಕಲಾವಿದ AC ಹೊನ್ನಪ್ಪ ಅಂತ, ಒಬ್ಬ ಬಡ ಕಲಾವಿದ, ಒಬ್ಬ ಎದುರಿಗೆ ಕುಂತ್ಕೊಂಡ್ರೆ ಅವ್ರನ್ನ ನೋಡಿ ಅವ್ರಿದ್ದಂಗೆ ಚಿತ್ರ ಬರೀತಾರೆ. ದೊಡ್ಡ ಕಲಾವಿದ, ಆದರೆ ಯಾರು ಸಮಾಜ ಗುರುತಿಸಿಲ್ಲ ಅವ್ರಿಗೆ. ಇದೊಂದು ಸನ್ಮಾನ ಮಾಡಿದ್ದು. ಇದು ನೋಡಿ, ಪ್ರಾರಂಭ ಮಾಡಿದ್ದೆ ಇವರು ಅಂತ ಅನಿಸುತ್ತೆ ನನಗೆ. IDFನವ್ರು ಕರೆದು ಸನ್ಮಾನ ಮಾಡಿರು. ಯಾವಾಗ ಅಂತ ಅಂದರೆ 2008ರಲ್ಲಿ. ಅಲ್ಲಿಂದ ಪ್ರಾರಂಭ ಆಯಿತು. ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಅಂತ, ದತ್ತೋಪಂತ ಅಂಗಡಿ ರಾಷ್ಟ್ರೀಯ ಸ್ವಾವಲಂಬನ ಸನ್ಮಾನ ಅಂತ ಅವ್ರು ಸನ್ಮಾನ ಮಾಡಿದ್ದು. ಇದ್ರ ಹಿಂದ್ಗಡೆಗಿರೋ ಅಂಥದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ತಿಂಗಳು ಕೃಷಿಕನ ಮನೆಯಲ್ಲಿ ಮುಖ್ಯಮಂತ್ರಿಗಳ ಇದು ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದು. ತುಮಕೂರು ಜಿಲ್ಲೆಯಲ್ಲಿ ಮಾಡಿದ ಕಾರ್ಯಕ್ರಮದ ಫೋಟೋ ಇದು. ಇದು NSSನವರು ನಮ್ಮ ತಾಲೂಕಲ್ಲೊಂದು ಕಾರ್ಯಕ್ರಮ ಮಾಡಿದರು. ಅವತ್ತು ಕರೆದವರು ಅಲ್ಲಿ ಒಂದಷ್ಟು ರೈತರಿಗೆ ಹೇಳಿಸಿ ಅದನ್ನು ನೆನಪಿನ ಕಾಣಿಕೆ ಅಂತ ಕೊಟ್ಟಿದ್ದು. ನನ್ನ ನೆನಪಿನ ಪುಟಗಳು ಅಂತ ಇದನ್ನು ಬರೆದಿದ್ದು ಯಾಕೆ ಅಂತ ಅಂದರೆ ನಮ್ಮ ಹಳ್ಳಿ ಇತಿಹಾಸ, ನಮ್ಮ ಕುಟುಂಬದ ಇತಿಹಾಸ ಬರಿಬೇಕು ಅನ್ನಿಸ್ತು. ಹಂಗಾಗಿ ಬರೆಯೋಕ್ಕೆ ಶುರು ಮಾಡಿ ಒಂದಷ್ಟು ಕೃಷಿಗೆ ಸಂಬಂಧಪಟ್ಟಿದ್ದ ವಿಷಯಗಳನ್ನು ಬರೆದಿದ್ದೀವಿ. ಇದಿನ್ನೂ ಪ್ರಿಂಟಿಗೆ ಹೋಗಿಲ್ಲ, ಇದಿನ್ನೂ ಎಡಿಟ್ ನಡೀತಾ ಐತೆ. ಇನ್ನು 1-2 ತಿಂಗಳಲ್ಲಿ ಬರುತ್ತೆ ಈ ಬುಕ್. ಇದು ವಿಷಮುಕ್ತ ಕೃಷಿಯಲ್ಲಿ ನನ್ನ ಪಯಣ ಅಂತ ಒಂದು ಬುಕ್ ಬರೆದೆ. ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದು ನಮ್ಮ ಸ್ನೇಹಿತರು ಒತ್ತಾಯಕ್ಕೆ. ಆಮೇಲೆ ಅನಿಸಿದ್ದು ಬರೀಲೇಬೇಕು ಅಂತ. ಯಾಕೆ ಅಂತ ಅಂದರೆ ನಾನು ಆಗಲೇ ಹೇಳಿದೆ, ಒಂದು ಮಣ್ಣು ಮುಟ್ಟು ಕೃಷಿ ಮಾಡಿದನು ಬುಕ್ ಬರೀಲಿಲ್ಲ, ಬುಕ್ ಬರ್ದನು ಕೃಷಿ ಮಾಡಲಿಲ್ಲ ಅಂತ. ಹಾಗಾಗಿ ನಂದು ಒಂದು ವಿಷಯ ಸೇರಲಿ, ನಮ್ಮ ಅನುಭವಗಳನ್ನು ದಾಖಲಿಸ್ಬೇಕು ಅಂತ ಹೇಳಿ ರೈತರು ಒತ್ತಾಯಕ್ಕೆ ಪ್ರಾರಂಭ ಮಾಡಿದ್ನಾದರೂ ಆಮೇಲೆ ಬರೀಬೇಕು ಅಂತ ಅನ್ನಿಸ್ತು. ವಿಷಮುಕ್ತ ಕೃಷಿಯಲ್ಲಿ ನನ್ನ ಪಯಣ ಅಂತ. ನನ್ನ ಕಳೆದ 30 ವರ್ಷದ ಅನುಭವಗಳನ್ನು ಒಂದಷ್ಟನ್ನು ಈ ಬುಕ್ಕಲ್ಲಿ ದಾಖಲಿಸಿದ್ದೀನಿ. ನಾನು ಪ್ರಾರಂಭದಲ್ಲಿ 1000 ಬುಕ್ ಮಾಡಿಸಿದ್ದೆ, ಅದು ಮುಗಿದು ಈಗ 1,000 ಮಾಡಿಸಿ ಅದರಲ್ಲಿ 300 ಬುಕ್ ಮುಗಿದು ಐತೆ.
ಈ ಗುಬ್ಬಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ಟಿದ್ದೀನಿ. ಪ್ರತಿ ಪಂಚಾಯಿತಿನಲ್ಲಿ 10 ಬುಕ್ ಇದೆ, ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಲ್ಲಿದೆ. ಜಿಲ್ಲೆಗೆ ತಲುಪಿಸ್ಬೇಕು ಅಂತ ಉದ್ದೇಶ ಇದೆ, ಅದಾಗುತ್ತೋ ಇಲ್ವೋ ನೋಡೋಣ. ತಮ್ಮ ವಾಹಿನಿ ಮೂಲಕ ಎಲ್ಲರಿಗೂ ಇದು ಪ್ರಚಾರ ಆಗಿ ಈ ಬುಕ್ಕನ್ನು ಕೊಂಡ್ಕೊಂಡು ಓದಿದ್ರೆ ಒಂದಷ್ಟು ಪರಂಪರಾಗತ ಜ್ಞಾನ, ನಮ್ಮ ಅನುಭವಗಳು ಸಿಗುತ್ತೆ. ನಾವು ಹೇಳಿದಂಥದ್ದು ಗಾಳಿಗೆ ಹೋಗುತ್ತೆ, ಅದು ಹೆಚ್ಚು ದಿನ ಇರಲ್ಲ. ಒಂದು ಬುಕ್ಕನ್ನು ಇಟ್ಕೊಂಡ್ರೆ ಈ ಒಂದಷ್ಟು ಜ್ಞಾನ ಈಗಿನರಿಗೂ ಸಿಗುತ್ತೆ, ಮುನ್ನರಿಗೂ ಕೂಡ ಬೇಕಾಗುತ್ತೆ. ಅದು ಮುಂದೆ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳೋಕ್ಕಲ್ಲ. ಯಾಕೆ ಅಂತ ಅಂದರೆ ಇವತ್ತು ಕಂಪ್ನಿ ಜ್ಞಾನನ ಯುಗದಲ್ಲಿ ಅನುಭವ ಹೇಳೋ ಅಂತಾರಿಲ್ಲ. ಇದನ್ನು ಯಾಕೆ ನಾನು ಒತ್ತು ಹೇಳ್ತೀನಿ ಅಂದರೆ, ನಮ್ಮ ತಾಯಿಯನ್ನು ಕೇಳಿದೆ ಒಂದಷ್ಟನ್ನು ಅನುಭವಗಳನ್ನು, ಅವ್ರಿಗೆ ಗೊತ್ತಿಲ್ಲ, ಹೇಳೋಕ್ಕೆ ಗೊತ್ತಿಲ್ಲ. ನಮ್ಮ ಮಾವನ ಕೇಳಿದೆ, ಅವ್ರಿಗೂ ಅಲ್ಲೇ 80 ವರ್ಷ, ಅವ್ರಿಗೂ ಗೊತ್ತಿಲ್ಲ. ಈ ಕೃಷಿ ಜ್ಞಾನ ಕಳೆದೋಗ್ತಾ ಇರೋ ಅಂಥ ಸಂದರ್ಭದಲ್ಲಿ ನಾವು ಇಂಥದ್ದನ್ನು ಒಂದಷ್ಟನ್ನು ದಾಖಲಿಸಿ ಇದನ್ನು ಮಾಡಿದ್ರೆ ಭಾಳಷ್ಟು ಜನ ಆಸಕ್ತರು, ಕೃಷಿ ಆಸಕ್ತರಿರ್ಬೋದು ಅಥವಾ ಪರಿಸರ ಆಸಕ್ತರಿರ್ಬೋದು, ಆ ಥರದವರು ಬುಕ್ ತಗೊಂಡು ಇಟ್ಕೊಂಡು ಓದಿದ್ರೆ, ನೀವು ನನಗೆ ಫೋನ್ ಇದೆ, ಬುಕ್ಕಲ್ಲಿ ನಾನು ಫೋನ್ ನಂಬರ್ ಕೊಡ್ತೀನಿ, ಬೇಕಾದರೆ ಹೇಳಿದ್ರೆ ನಾವು ಬೇರೆ ಕಡೆಯಲ್ಲಿ ಕೂಡ ಎಲ್ಲಿಗೆ ಆದರೂ ಪೋಸ್ಟಲ್ಲಿ ಕಳ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ, ಬೇಕಾದರೂ ಆ ಥರದ್ದು ಮಾಡ್ಬೋದು. ಇವರು ನಮ್ಮ ತಂದೆ ತಾಯಿ. ನಮ್ಮ ತಂದೆ ತಾಯಿ ಕೂಡ ಮೂಲ ಕೃಷಿಕರು. ಇವರು ಪ್ರಾಮಾಣಿಕವಾಗಿ ಪ್ರಾರಂಭದಲ್ಲಿ ಪಾರಂಪರಿಕ ಕೃಷಿಯನ್ನು ಮಾಡ್ತಾಯಿದ್ರು. ಈ ಕೃಷಿ ಒತ್ತಡಕ್ಕೆ ಸಿಕ್ಕಿ ರಾಸಾಯನಿಕ ಕೃಷಿ ಮಾಡಿರು. ಇವರ ಕೆಳಗಡೆನಲ್ಲಿ ನಾವು 10 ವರ್ಷ ರಾಸಾಯನಿಕ ಕೃಷಿ ಮಾಡಿದ್ದೌದು. ನಾವು ಇವತ್ತು ವಿರೋಧಿಸೋ ಅಂಥದ್ದು ಅವತ್ತಿರಲಿಲ್ಲ. ಯಾಕೆ ಅಂದರೆ ಅದರ ರಾಸಾಯನಿಕ ಕೃಷಿಯ ಅನುಭವಗಳಿರಲಿಲ್ಲ, ಸಮಸ್ಯೆಗಳು ಗೊತ್ತಿರಲಿಲ್ಲ. ಈಗ ಎಲ್ಲ ಗೊತ್ತಾದ ಮೇಲೆ ಆ ಥರದ್ದನ್ನು ಮಾಡಬಾರ್ದು. ಪ್ರಕೃತಿಯನ್ನು ಉಳಿಸ್ಬೇಕು, ಮುಂದಿನ ಜನಾಂಗಕ್ಕೆ ಈ ಭೂಮಿ, ಈ ನೀರನ್ನು ಉಳಿಸ್ಬೇಕು ಅನ್ನೋ ದೃಷ್ಟಿನಲ್ಲಿ ಈಗ ಬುಕ್ಕನ್ನು ಬರೆದೆ. ಇವರು ನನ್ನ ತಮ್ಮ. ಅದೆಲ್ಲೇನಾಯ್ತು ಅಂತಂದರೆ, ಇವರು ಒಂದು ಅವಘಡಕ್ಕೆ ತುತ್ತಾಗಿ ತೀರ್ಕೊಂಡ್ರು, ಶಾಂತರಾಜು ಅಂತ. ಈಗ ಅವ್ರ ಮಕ್ಕಳಿಬ್ಬರು ಕೂಡ ಸಾವಯವ ಕೃಷಿ ಪೂರ್ತಿ ತೊಡಗಿಕೊಂಡಿಲ್ದಿದ್ರು ಕೃಷಿನಲ್ಲಿದ್ದಾರೆ. ಮುನ್ನುಡಿ ಬರೆದಿದ್ದು ಇವರು MS ನಾಗರಾಜು ಅಂತ. ಅಂದರೆ ಕಳೆದ ಒಂದು 15-20 ವರ್ಷಗಳಿಂದ ನಮಗೆ ಪರಿಚಿತರಿದ್ದರು, ಮನೆ ತಕ್ಕ ಬರ್ತಿದ್ರು. ಮೂಲ ಬರೆಯೋದಕ್ಕೆ ಇವರೇ ಅಂತ ಹೇಳ್ಬೇಕಾಗುತ್ತೆ. ಯಾಕೆ ಅಂತ ಅಂದರೆ, ಕಳೆದ 10 ವರ್ಷಗಳ ಹಿಂದೆಯೇ ಇವ್ರು ಹೇಳ್ತಾಯಿದ್ರು, ಬರೀರಿ ಶಂಕರಣ್ಣ, ಬರೀರಿ, ನೀವು ಬರೀಬೇಕು ಅಂತ. ನಾವು ರೈಟಿಂಗ್ ಸರಿಯಾಗಿ ಬರಲ್ಲ ಅನ್ನೋ ಕಾರಣಕ್ಕೆ, ಅದಕ್ಕೆ ಕಡೆ ಗಮನ ಕೊಡದಲ್ಲೇ ಇರೋ ಕಾರಣಕ್ಕೆ ಬರೆಯೋಕ್ಕಾಗಿರಲಿಲ್ಲ. ಕೊನೆಗೆ ಒತ್ತಾಯಕ್ಕೆ ಒಂದು ಸಾರಿ ಅನಾರೋಗ್ಯಕ್ಕೆ ತುತ್ತಾದೆ. ಅವಾಗ ಫ್ರೀಯಾಗಿದ್ದೆ, ಮೈಸೂರಲ್ಲಿದ್ದೆ. ಅವಾಗ ಶುರು ಮಾಡ್ಕೊಂಡು ಬರೆದೆ ಒಂದು ಬುಕ್ಕನ್ನು. ಹಂಗೆ ಓದಿದ್ರು ಕೂಡ ಬೆಂಬಲಿಸಿರು. ಕೇವಲ 4-5 ತಿಂಗಳಲ್ಲಿ 1000 ಬುಕ್ ಖರ್ಚಾಗೋಯ್ತು. ಈಗ 2ನೇ ಮುದ್ರಣ ಆಗಿದೆ, ಅದರಲ್ಲೂ ಒಂದು 300-350 ಬುಕ್ ಖರ್ಚಾಗಿದೆ. ನಮ್ಮ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗೂ ಕೂಡ ನಮ್ಮ ಶಾಸಕರಿಗೆ ಗಮನಕ್ಕೆ ತಂದೆ, ಅವರು ಇಒ ಗಮನಕ್ಕೆ ತಂದು, ಎಲ್ಲ PDOಗಳ ಗಮನಕ್ಕೆ ತಂದರು. ಹಾಗಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಲ್ಲಿ ಕೂಡ ಗುಬ್ಬಿ ತಾಲೂಕಲ್ಲಿ 10 ಬುಕ್ ಇದೆ. ಜಿಲ್ಲಾ ಮಟ್ಟದಲ್ಲಿ ನಾವು ಜಿಲ್ಲಾ ಇಒನ್ನು ಸಂಪರ್ಕ ಮಾಡಬೇಕು ಅಂತ ಇದ್ದೀನಿ. ಸಾಧ್ಯ ಆದರೆ ಅವರು ಪ್ರಯತ್ನ ಮಾಡಿದರೆ ಇಡೀ ಜಿಲ್ಲೆಯ ಎಲ್ಲ ಗ್ರಂಥಾಲಯಗಳಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೀನಿ. ನಾನೇನು ಮಾಡ್ತೀನಿ ಅನ್ನೋದಕ್ಕಿಂತ ಸಹಕರಿಸಿದ್ರೆ ಸಾಧ್ಯ. ಆಮೇಲೆ ನೀವು ಏನು ಗ್ರಾಹಕರು ಅಥವಾ ಪ್ರೇಕ್ಷಕರು ಏನಿದ್ದೀರಿ, ಅವರೆಲ್ಲರೂ ಕೂಡ ಗಮನ ಹರಿಸಿ ಈ ಥರದ್ದೊಂದು ಉಪಯೋಗ. ಈಗ ಒಂದು ಬುಕ್ಕು, ನಾವು ಎಲ್ಲೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಇವತ್ತು ಮುಯಿ ಅಂತ ಮಾಡ್ತೀವಿ, ಇವತ್ತು 500 ರೂಪಾಯಿ ಕಮ್ಮಿ ಕೊಡೋಕ್ಕೆ ಬರೋಲ್ಲ, ಇದು ಒಂದು 180 ರೂಪಾಯಿ ಬುಕ್ಕು. ಇದು ಜ್ಞಾನ ಉಳಿಯುತ್ತೆ, ನಾವು ಕೊಟ್ಟಿದ್ದು ದುಡ್ಡು ಉಳಿಯಲ್ಲ. ನಾವು 500 ರೂಪಾಯಿ ಕೊಡ್ತೀವಿ ಅಥವಾ 1000 ರೂಪಾಯಿ ಕೊಡ್ತೀವಿ, ಅವತ್ತಿ ಮುಗಿದೋಗುತ್ತೆ. ದುಡ್ಡು ಯಾವುದಕ್ಕೋ ಬಳಕೆ ಆಗುತ್ತೆ. ಹಣ ಯಾವತ್ತೂ ಅದು ಒಂದು ರೂಪದಲ್ಲಿ ಇರಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಈ ಜ್ಞಾನ ಏನೈತೆ ಇದು ತಲತಲಾಂತರ ಉಳಿಯುತ್ತೆ. ನಾವು ಮೂಲ ಕೃಷಿಕರು. ಕೃಷಿಗೆ ನಾನು ಇಷ್ಟಪಟ್ಟಿದ್ದಲ್ಲ, ನಾನು ಹೆಚ್ಚು ಓದಬೇಕು, ಎಲ್ಲರಂತೆ ಕೆಲಸಕ್ಕೆ ಹೋಗ್ಬೇಕು, ಆ ಥರ ಆಸೆ ಇಟ್ಕೊಂಡಿದ್ದಾನೆ. ಅದರಲ್ಲೇನು ವಿಶೇಷ ಮುಚ್ಚಿಡ ಅಂಥದ್ದೇನಿಲ್ಲ. ನಮ್ಮ ತಂದೆ ಒತ್ತಡಕ್ಕೆ ಕೃಷಿಗೆ ಬಂದೆ. ಆದರೆ ಅದರಲ್ಲಿ ಏನಂತಂದರೆ, ನಾವು ಯಾವುದೇ ವೃತ್ತಿಯನ್ನು ಮಾಡಲಿ, ಆ ವೃತ್ತಿಯನ್ನು ಪ್ರೀತಿಸಬೇಕು ಮತ್ತು ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೋಬೇಕು ಅನ್ನೋದು ನನ್ನ ಧ್ಯೇಯ. ಹಂಗಾಗಿ ಕೃಷಿನಲ್ಲೇ 10 ವರ್ಷ ರಾಸಾಯನಿಕ ಕೃಷಿ ಮಾಡಿ 92ರಷ್ಟೊತ್ತಿಗೆ ನನಗೆ ರಾಸಾಯನಿಕ ಕೃಷಿಯ ಕೆಟ್ಟ ಪರಿಣಾಮಗಳಿಂದಾಗಿ ನನಗೆ ಅದು ಮಾಡಬಾರ್ದು ಅನ್ನಿಸ್ತು. ಮನೆಯಲ್ಲಿ ವಿರೋಧ ಆಯಿತು. ರಾಸಾಯನಿಕ ಕೃಷಿ ಮಾಡೋದೇ ಸರಿ ಅಂತ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಯಿತು. ಆ ಭಿನ್ನಾಭಿಪ್ರಾಯದಲ್ಲೇ ನಾವು ಒಟ್ಟು ಕುಟುಂಬದಿಂದ ಈಚೆಗೆ ಬರಬೇಕಾಯಿತು. ಆ ಬಂಧಗಳಿಂದ ಈಗ 92ರಿಂದ ಕೂಡ ನಾನು ರಾಸಾಯನಿಕಗಳನ್ನು ಬಳಸಲ್ಲ. ಅದರದೇ ಆದ ನನ್ನದೇ ಆದ ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ತೀನಿ. ಸಾವಿರಾರು ಜನ ಬರ್ತಿರ್ತಾರೆ, ನೋಡ್ತಾರೆ, ನಾವು ಕರೆದ ಕಡೆ ಹೋಗ್ತಿದ್ದೀವಿ, ಹೇಳ್ತಿದ್ದೀವಿ. ಎಷ್ಟೋ ಉಪಯೋಗ ಆಗಿದೆ, ಆಗಿಲ್ಲ ಅಂತ ಇಲ್ಲ. ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಬದಲಾವಣೆ ಆಗಿಲ್ಲ ಅನ್ನೋದು ಸತ್ಯ. ಯಾಕೆ ಅಂತ ಅಂದರೆ, ನಾವು ರೈತರಾಗಲಿ ಯಾರೇ ಆಗಲಿ ಸುಲಭವಾಗಿ ಆಗೋಂಥದ್ದನ್ನು ಮಾಡ್ತಾ ಹೋಗ್ತಿದ್ದೀವಿ. ಅದ್ರ ಪರಿಣಾಮಗಳು ಗೊತ್ತಾಗೋದು ಲೇಟಾಗಿ, ಆ ಲೇಟಾದಾಗ ತಿದ್ಕೊಳಕ್ಕೆ ಹೋಗ್ತೀವಿ. ಈಗಿರೋ ಗುರಿ ಮತ್ತು ಸ್ಥಿತಿ ಏನಂತ ಅಂದರೆ, ನೋಡಿ, ಕಳೆದ 6 ವರ್ಷಗಳಿಂದ ನಾನು ಅಡಿಕೆ ತೆಂಗಿ ಗೊಬ್ಬರ ಕೊಟ್ಟಿಲ್ಲ. ಬಾಳೆಗೆ ಅಂತ ಕೊಡ್ತಿದ್ದೆ, ಈಗ 3 ವರ್ಷದಿಂದ ಕೊಟ್ಟಿಲ್ಲ. ನೀವು ಯಾವುದೇ ಒಬ್ಬ ರೈತ ಈ ವರ್ಷ ಬೆಳೆಗೆ ಗೊಬ್ಬರ ಕೊಡಲಿಲ್ಲ ಅಂದ್ರೆ ಬರುತ್ತಾ ಅಂತ ಕೇಳಿ, ಅಸಾಧ್ಯ ಅಂತ ಹೇಳ್ತಾರೆ.
ಸಾಧ್ಯ ಆಗಬೇಕಾದ್ರೆ ಈ 30 ವರ್ಷದ ಶ್ರಮ, ನಿರಂತರ ಪ್ರಾಮಾಣಿಕ ಭೂಮಿಯನ್ನು ನಂಬಿ ಮಾಡೋ ಅಂಥದ್ದು ಇರುತ್ತೆ. ಹಾಗಾಗಿ ಆ ಸಾಧ್ಯತೆಗಳನ್ನೇ ನಾನು ಬರಿತಾ ಹೋಗಿದ್ದೀನಿ. ಹಣ ಕೊಟ್ಟು ಕೃಷಿ ಮಾಡೋದಕ್ಕಿಂತ ಕೆಲವು ಸಂದರ್ಭಗಳಲ್ಲಿ ಕೆಲವು ವಸ್ತುಗಳು ಕೃಷಿಗೆ ಬೇಕಾದಂಥವನ್ನ ಬಳಕೆ ಮಾಡಲ್ಲ ಜನ. ಈಗ ಒಂದೆರಡು ಉದಾಹರಣೆ ಅಂತ ಅಂದರೆ, ಈ ಒಂದು ಕಾಲದಲ್ಲಿ ಈಗೇನು ಮೊಟ್ಟೆ ನಾರಿನ ಫ್ಯಾಕ್ಟ್ರಿಗಳೇನಿದ್ವು ಅದರದ್ದು ಕಾಯರ್ ಪಿತ್ ಏನು ಬರುತ್ತೆ, ಇವತ್ತು ಅದು ಚಿನ್ನದ ರೂಪದಲ್ಲಿ ಮಾರಾಟ ಆಗ್ತಾ ಇದೆ. ಎಲ್ಲ ನರ್ಸರಿಗಳು ಬಳಸ್ತಾವ್ರೆ. ಒಂದು ಕಾಲಕ್ಕೆ ಅದನ್ನು ಎಲ್ಲೆಲ್ಲಿ ವೇಸ್ಟ್ ಜಾಗ ಐತೆ ಅಲ್ಲಿ ಸುಟ್ಟು ಬೆಂಕಿ ಹಾಕ್ತಾಯಿದ್ರು. ಅದನ್ನು ನಾವು ಬಳಸ್ಕೊತಾ ಇದ್ವು. ಈಗ ಅಡಿಕೆ ಸಿಪ್ಪೆ ಇದೆ, ಆ ಅಡಿಕೆ ಸಿಪ್ಪೆ ಕೂಡ ಭಾಳಷ್ಟು ಕಡೆಯಲ್ಲಿ ಬೆಂಕಿ ಹಾಕ್ತಾವ್ರೆ, ಅದನ್ನು ಬಳಸ್ಕೋಬೋದು. ಈಗ ಅಡಿಕೆ ತಟ್ಟೆ ಮಾಡ್ತಾರೆ, ಆ ವೇಸ್ಟ್ ಕೂಡ ಕೆಲವು ಕಡೆಯಲ್ಲೆಲ್ಲ ಬೆಂಕಿಗೆ ಹಾಕ್ತಾವ್ರೆ, ಅದನ್ನು ಬಳಸ್ಕೋಬೋದು. ಬೆಂಕಿಗೆ ಹಾಕೋದ್ರಿಂದ ಏನಾಗ್ತಾ ಇದೆ ಅಂತ ಅಂದರೆ ಅದ್ರ ಬಗ್ಗೆನೇ ಒಂದು ಬುಕ್ ಬರಿಬೇಕು. ಈಗ ಮಾಧ್ಯಮಕ್ಕೆ ಕೂಡ ಕರೆದ್ರೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಇತ್ತೀಚೆಗೆ ಬಯೋಚಾರನ ಹೆಸರಿನಲ್ಲಿ ಕೃಷಿಯ ಉಳಿಕೆಗಳನ್ನು ಬೆಂಕಿಗೆ ಹಾಕಿ ಇದ್ದಲನ್ನು ಕೃಷಿಗೆ ಬಳಸೋದ್ರಿಂದ ಹೆಚ್ಚು ಉಪಯೋಗ ಆಗುತ್ತೆ ಅಂತ ಒಂದಷ್ಟು ಜನ ಮಣ್ಣನ್ನು ನಂಬಿ ಜೀವನ ನಿರ್ವಹಣೆ ಮಾಡದ ವಿದ್ಯಾವಂತರು ಇವತ್ತು ಪ್ರಾರಂಭ ಮಾಡ್ತಾವ್ರೆ. ಅದ್ರ ವಿರುದ್ಧ ಇದ್ದೀನಿ ನಾನು. ಯಾಕೆ ಅಂತ ಅಂದರೆ ಯಾವುದೇ ಸಾವಯವ ಅನ್ನೋದಕ್ಕಿಂತ ಕೃಷಿ ಸಸ್ಯದ ಉಳಿಕೆಗಳು ಅಥವಾ ಪ್ರಾಣಿಗಳ ಉಳಿಕೆಗಳು ಭೂಮಿಗೆ ಸೇರಿ ಭೂಮಿಯಲ್ಲಿ ಲೀನ ಆಗಿ ಅದು ಜೀವಾಣುಗಳಿಗೆ ಆಹಾರ ಆಗಿ ಹ್ಯೂಮಸ್ ಆದರೂ ಮಾತ್ರ ನಿರಂತರವಾಗಿ ಭೂಮಿಯ ಫಲವತ್ತತೆ ಉಳಿಸ್ಕೋಣ ಅಂತ ಹ್ಯೂಮಸ್ ಆಗಿ ಡೆವಲಪ್ ಆಗುತ್ತೆ. ಈ ಬೆಂಕಿಗೆ ಹಾಕೋದ್ರಿಂದ ಸಾವಯವ ಅನ್ನೋದ್ರ ಅರ್ಥ ಏನಂತ ಅಂದರೆ ಯಾವುದೇ ವಸ್ತುಗಳು ಭೂಮಿನಲ್ಲಿ ಲೀನ ಆಗಬೇಕು. ಲೀನ ಆಗದಲ್ಲೇ ಇರೋ ಅಂಥ ವಸ್ತುಗಳು ಕೃಷಿಗಾಗಲಿ ಪರಿಸರಕ್ಕಾಗಿ ಪೂರಕ ಆಗಲ್ಲ. ಯಾಕೆ ಅಂತ ಅಂದರೆ ನೋಡಿ, ಇದ್ದಲನ್ನು ನಾವು ಪೂರ್ವದಿಂದ ಬಳಸ್ತಾ ಇದ್ದು 1-2-3 ಕಾರಣಗಳಿಗಾಗಿ. ಒಂದು, ನಮ್ಮ ಹಿರಿಯರು ಹಲ್ಲುಜ್ಜಕ್ಕೆ ಬಳಸ್ತಾಯಿದ್ರು. ಆ ಕಾಲದ ವಯಸ್ಸಾದಂಥ ಇವತ್ತು ಕೂಡ 80-90 ವರ್ಷ ವಯಸ್ಸಾಗಿದ್ದಂಥರು ಆ ಇದ್ದಲು ಬಳಸ್ತಿದ್ದಂಥವ್ರಿಗೆ ಅಲ್ಲಿನ ಸಮಸ್ಯೆಗಳಿಲ್ಲ. ಈಗೇನು ಕುಲ್ಗೆಟ್ಟವೇನು ಬಂದೋ ಈ ಕುಲ್ಗೆಟ್ಟು ಬಳಸಿದ ಮೇಲೆ 25 ವರ್ಷಕ್ಕೆ ಯಾರೋ ಹೋಲ್ ಚೆನ್ನಾಗಿಲ್ಲ. ವಿಜ್ಞಾನ ಇಷ್ಟೊಂದು ಮುಂದುವರೆದೈತೆ ಅಂತ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಮೋಸ ಹೋಗ್ತಿದ್ದೀವಿ ಅಂತ ಅರ್ಥ. ವಿಜ್ಞಾನ ಮುಂದುವರೆದೈತೆ ಅದನ್ನು ಬಳಸ್ತೀವಿ ಅಂತ ಅಂದರೆ ಭಾಳಷ್ಟು ವಿಷಯಗಳಲ್ಲಿ, ಎಲ್ಲದ್ರಿಗೂ ಅಲ್ಲ, ಭಾಳಷ್ಟು ವಿಷಯಗಳಲ್ಲಿ ಮೋಸ ಹೋಗ್ತಿದ್ದೀವಿ ಅಂತ ಅರ್ಥ. ಯಾರೋ ಒಬ್ಬ ವಸ್ತು ಉತ್ಪಾದನೆಯನ್ನು ಕೊಳ್ಳೋದಕ್ಕೋಸ್ಕರ ನಾವು ಅವನು ಹೇಳಿದ ಮಾತುಗಳನ್ನು ನಂಬಿ ಇವತ್ತು ನೀವು 25 ವರ್ಷಕ್ಕೆ ಅಲ್ಲಿ ಯಾರೋ ಚೆನ್ನಾಗವೆ ಅಂತ ನೋಡಿ ತುಂಬ ಜನರು ನಿಮಗೆ ಸಿಗೋದೇ ಇಲ್ಲ. ಭಾಳಷ್ಟು ಕಾಯಿಲೆಗಳಿಗೆ ತುತ್ತಾಗಿದೆ. ಹಂಗಾಗಿ ಇದ್ದಲನ್ನು ಬಳಸ್ತಿದ್ದು ನಮ್ಮ ಪೂರ್ವಿಕರು ರೋಗಾಣುಗಳ ನಾಶಕ್ಕಾಗಿ ಹಲ್ಲುಜ್ಜಕ್ಕೆ ಅಂತ. ಎರಡನೇದೇನಂತ ಅಂದರೆ ನೀರಿನ, ನಾವು ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇದ್ದೋ 3 ಮುಖ್ಯ ವಿಧಾನ ಅಂತ. ನೀರನ್ನು ಶುದ್ಧೀಕರಣಕ್ಕಾಗಿ ಇದ್ದಿಲನ್ನು ಬಳಸ್ತಿದ್ದು ನಮ್ಮ ಪೂರ್ವ ಕಾಲದಿಂದ ರೂಢಿ ಇದ್ದಂಥದ್ದು. ಈ ಎರಡೂ ವಿಷಯಗಳಲ್ಲಿ ರೋಗಾಣುಗಳ ನಾಶಕ್ಕಾಗಿ ಬಳಸ್ತಿದ್ರು. ಮೂರನೇದು ಯಾವುದು ಅಂತ ಅಂದರೆ ಗ್ರೌಂಡಿಂಗಿಗೆ ಬಳಸ್ತಾರೆ. ಭಾಳ ಸಾರಿ ಎಲೆಕ್ಟ್ರಿಕ್ ಗ್ರೌಂಡಿಂಗಿಗೆ ಇದ್ದಲನ್ನು ಬಳಸ್ತಾರೆ. ಇದ್ದಲನ್ನು ಯಾಕೆ ಬಳಸ್ತಾರೆ ಅಂದರೆ ಅದು 100 ವರ್ಷಗಳ ಕೆಡದೇ ಇರುತ್ತೆ ಅನ್ನೋ ಕಾರಣಕ್ಕೆ. ನಾನು ಮೊದಲೇ ಹೇಳಿದೆ, ಇದ್ದಲನ್ನೇ ಅಲ್ಲ, ಯಾವುದೇ ವಸ್ತು ಭೂಮಿಯಲ್ಲಿ ಲೀನ ಆಗದೆ ಹೋದರೆ ಅದು ಕೃಷಿಗೆ ಪೂರಕ ಅಲ್ಲ, ಪ್ರಕೃತಿಗೆ ಪೂರಕ ಅಲ್ಲ. ಹಾಗಾಗಿ ನಾನು ಅದನ್ನು ವಿರೋಧಿಸ್ತಾ ಇದ್ದೀನಿ. ನೀವು ಇಷ್ಟೆಲ್ಲ ಹೇಳಿ ಅವ್ರಿವ್ರ ಮಾತು ಕೇಳಿ ತಲೆ ಸುತ್ತ ಹಿಂಗೆ ಬಂದು ಬಾಯಿಗೆ ಇಕ್ಕೋಣಕ್ಕೆ ಬದಲಾಗಿ ನೇರವಾಗಿ ಇಕ್ಕೋಬೋದಲ್ಲ. ಯಾವುದು ಏನು ಉಳಿಕೆಗಳೈತೆ, ಸಸ್ಯಗಳ ಉಳಿಕೆಗಳಿರ್ಬೋದು ಅಥವಾ ಪ್ರಾಣಿಗಳ ಉಳಿಕೆಗಳಿರ್ಬೋದು, ಅದನ್ನು ಭೂಮಿಗೆ ಹಾಕಿದ್ರೆ ಆ ಭೂಮಿನಲ್ಲಿ ಆ ಜೀವಾಣುಗಳ ಕೆಲಸ ಮಾಡುತ್ತೆ. ಆ ಕೆಲಸ ನಮ್ಮದಲ್ಲ, ಅದು ಹ್ಯೂಮಸ್ ಕಲೆಕ್ಟ್ ಆಗುತ್ತೆ. ಅದಕ್ಕೆ ವಿರುದ್ಧವಾಗಿ ಬೆಂಕಿಗೆ ಹಾಕಿ ಅದನ್ನೊಂದಷ್ಟು ವಾಯು ಮಾಲಿನ್ಯ. ಈಗ ಈ ವರ್ಷ ಅಂತೂ ನೀವು ಭಾಳ ಜನ ಗಮನಿಸಿರ್ಬೋದು, ಎಂದೂ ಕಾಣದಷ್ಟು ಉಷ್ಣತೆ ಇವತ್ತು ಜಾಸ್ತಿ ಆಗೈತಿ. ತುಮಕೂರಿನಲ್ಲೇ 37-38 ಡಿಗ್ರಿ ಹೋಗಿಬಿಟ್ರೆ ಭಾಳ ಬಿಸಿಲು ಅಂತ ಅಂತಿದ್ದು. ಈ ಸರಿ 40-41-42ಕ್ಕೆ ಹೋಯಿತು. ಇನ್ನೂ ಒಂದು ದೊಡ್ಡ ಉದಾಹರಣೆ ಅಂತ ಅಂದರೆ, ನೀವು ಪಂಜಾಬ್ ಹರಿಯಾಣಗಳಲ್ಲಿ ರೈತರು ಕೃಷಿ ಉಳಿಕೆಗಳಿಗೆ ಬೆಂಕಿ ಹಾಕ್ತಾರೆ ಅಂತ ಹೇಳಿ ಈಗ ಡೆಲ್ಲಿಯಲ್ಲೆಲ್ಲ ಉಸಿರಾಟದ ಸಮಸ್ಯೆ ಆ ಮಟ್ಟಕ್ಕೆ ಹೋಗಿ ಶಾಲಾ ಕಾಲೇಜುಗಳಿಗೆಲ್ಲ ರಜೆ ಕೊಟ್ಟರು. ಇದೆಲ್ಲ ಯಾಕೆ ಆಗ್ತಿದೆ ಅಂತ ಅಂದರೆ ನಾವು ಭಾಳಷ್ಟು ವಸ್ತುಗಳನ್ನು ಬೆಂಕಿಗೆ ಹಾಕ್ತಾ ಇದ್ದೀವಿ. ಆ ಬೆಂಕಿಗೆ ಹಾಕ್ದಲೇ ಇದ್ದರೆ ಒಂದಷ್ಟು ಕೃಷಿಗೆ ಸಂಬಂಧಪಟ್ಟ ಗೊಬ್ಬರ ಅಂತ ಏನಂತೀವಿ, ಪೋಷಕಾಂಶ ಅಂತ ಏನಂತೀವಿ, ಅದು ಸಿಗ್ತಾ ಇತ್ತು. ಬೆಂಕಿಗೆ ಹಾಕೋದ್ರಿಂದ ಒಂದಷ್ಟನ್ನು ಇರೋದನ್ನು ಹಾಳು ಮಾಡ್ಕೊತಾ ಇದ್ದೀವಿ. ಇರೋದೇ ಕಡಿಮೆ, ಅದರಲ್ಲೂ ಒಂದಷ್ಟನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿದ್ರೆ ಹಾಳು ಮಾಡ್ಕೊತಾ ಇದ್ದೀವಿ. ಯಾವುದೇ ವಸ್ತುವನ್ನು ಬೆಂಕಿಗೆ ಹಾಕೋದ್ರಿಂದ ಒಂದು ವಾಯುಮಾಲಿನ್ಯ ಹಾಳಾಗುತ್ತೆ, ಎರಡನೇದು ಆ ಉಷ್ಣತೆ ಜಾಸ್ತಿ ಆಗುತ್ತೆ, ಮೂರನೇದು ಏನಾಗುತ್ತೆ ಅಂತಂದರೆ ಭೂಮಿಯ ಫಲವತ್ತತೆ ಹಾಳಾಗುತ್ತೆ. ಈ ಮೂರೂ ದೃಷ್ಟಿಯಿಂದ ಯಾವುದೇ ವಸ್ತುವನ್ನು ಬೆಂಕಿಗೆ ಹಾಕಬಾರ್ದು. ಬೆಂಕಿಗೆ ಹಾಕೋದ್ರಿಂದ ಭಾಳಷ್ಟು ಅನಾನುಕೂಲಗಳೇ ಹೊರತು ಅನುಕೂಲಗಳೇನೂ ಇಲ್ಲ. ಹಾಗಾಗಿ ನಾನು ಬಯೋಚಾರನ ವಿರೋಧ ಮಾಡ್ತೀನಿ. ಭಾಳ ಜನ ಹೇಳ್ತಾ ಇರೋದೇನಂತ ಅಂದರೆ ಬಯೋಚಾರ ಹಾಕೋದ್ರಿಂದ ಹೆಚ್ಚು ದಿನ ಪೋಷಕಾಂಶಗಳನ್ನು, ತೇವಾಂಶವನ್ನು ಭೂಮಿ ಉಳಿಸ್ಕೊಳುತ್ತೆ ಅಂತ. ಇಲ್ಲ, ಅದು ತಪ್ಪು. ಈಗ ನನ್ನ ಅನುಭವದಲ್ಲಿ ನಾನು 30 ವರ್ಷದಲ್ಲಿ ನನ್ನ ಭೂಮಿನಲ್ಲಿ ನೀರೇ ಹರಿಯಲ್ಲ. ಎಷ್ಟೇ ಮಳೆ ಬಿದ್ದರೂ ಕೂಡ ಭೂಮಿಗೆ ಹಿಂಗೆ ಹೋಗುತ್ತೆ. ನೀವು 1 ತಿಂಗಳು 2 ತಿಂಗಳು ನೀರು ಕೊಡದಲ್ಲೇ ಇದ್ದರೂ ಭೂಮಿಲಿ ತೇವ ಇರುತ್ತೆ. ಆ ಕೆಲಸ ಎಲ್ಲ ಮಾಡೋ ಅಂಥದ್ದು ಹ್ಯೂಮಸ್ ಮಾಡುತ್ತೆ. ಹ್ಯೂಮಸ್ ಮಾಡಬೇಕು ಅಂದರೆ ಸಸ್ಯಗಳ ಉಳಿಕೆಗಳಲ್ಲಿ ಪ್ರಾಣಿಗಳ ಉಳಿಕೆಗಳು ಭೂಮಿಗೆ ಮುಚ್ಚಬೇಕು.
ಭೂಮಿ ವಸುಂಧರೆ, ಭೂಮಿಯನ್ನು ಮುಚ್ಚುತ್ತಾ ಹೋದಂಗೆ ಹ್ಯೂಮಸ್ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಆ ದಿಕ್ಕಿನಲ್ಲಿ ನಾನು ಚಿಂತನೆಗಳನ್ನು ನಡೆದು ಈ ಬುಕ್ಕನ್ನು ಬರೆದಿದ್ದೀನಿ. ಈ ಸುಮ್ಮನೆ ಬಾಯಲ್ಲಿ ಹೇಳೋದಕ್ಕಿಂತ ಈ ಬುಕ್ಕನ್ನು ಕೊಂಡು ಓದಿದರೆ ಹೆಚ್ಚಿನ ಉಪಯೋಗ ಆಗುತ್ತೆ. ನನಗೂ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ತಿಳುವಳಿಕೆಗಳನ್ನು ಬರೆಯೋಕ್ಕೆ ಅನುಕೂಲ ಆಗುತ್ತೆ. ಕುಟುಂಬಗಳು ಏನಾಗಿವೆ ಅಂತ ಅಂದರೆ ಅವಿಭಕ್ತ ಕುಟುಂಬಗಳಿಂದ ವಿಭಕ್ತ ಕುಟುಂಬಗಳಾಗಿವೆ. ಈಗ ವಿಭಕ್ತ ಕುಟುಂಬಗಳು ಯಾವುವು ಅಂತ ಅಂದರೆ ಗಂಡ ಹೆಂಡತಿ ಇಬ್ಬರು ಜೊತೆಲಿದ್ರು ವಿಭಕ್ತ ಕುಟುಂಬ ಅನ್ನೋ ಸ್ಥಿತಿ ತಲುಪಿದ್ದೀವಿ ಈಗ. ಯಾಕೆ ಅಂತ ಅಂದರೆ ಮೊದಲನೇದು ನನಗನ್ಸಿರೋದು ರೈತನ ಅವನತಿಯ ಮೂಲ ಹೆಚ್ಚು ಉತ್ಪಾದನೆಯ ಗುರಿ. ಎರಡನೇ ಮೂಲ ಏನಂತ ಅಂದರೆ ಹೊಂದ್ಕೊಂಬಾಳ್ದಲೇ ಇರೋದು. ನಾವು ಸಮಾಜಮುಖಿಯಾಗಿ ಇರಬೇಕಾದಂಥ ನಾವು ವಿಮುಖರಾಗಿ ಸ್ವಾತಂತ್ರ್ಯ ಅಂತ ಹೆಸರಿನಲ್ಲಿ ಪ್ರತಿ ವ್ಯಕ್ತಿಯು ಅವನದೇ ಆದ ಸ್ವತಂತ್ರ ಅಂತ ದಿಕ್ಕಿನಲ್ಲಿ ಅವನೇ. ಈಗ ಕೂಡು ಕುಟುಂಬ ಅಥವಾ ಮನುಷ್ಯ ಸಂಘಜೀವಿ, ಪುರಾತನ ಕಾಲದಿಂದ ಕೂಡ ಮನುಷ್ಯ ಸಂಘಜೀವಿ. ಇವತ್ತು ಸಂಘಜೀವಿಯಿಂದ ಒಂಟಿ ಜೀವಿ ಕಡೆ ಹೋಗಿದ್ದೀವಿ. ಹಾಗಾಗಿ ಒಬ್ರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಹೋಲಿಕೆ ಮಾಡಿದಲ್ಲೇ ಬದುಕಬೇಕಾಗೈತಿ. ನಾವು ನಮ್ಮ ಅನುಭವಗಳನ್ನು, ನಮ್ಮ ಜೀವನವನ್ನು, ನಮ್ಮ ಆರ್ಥಿಕ ಸ್ಥಿತಿಗತಿಗಳನ್ನು ಅನುಸರಿಸ್ಕೊಂಡು ನಾವು ಜೀವನ ಮಾಡದೆ ಹೋದರೆ, ಯಾರನ್ನೋ ನಂಬಿ ಹೋಲಿಕೆ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಂತ ಹೋದರೆ ನಾವು ಜಾಸ್ತಿ ರೈತರು ಅವನತಿಗೆ ಹೋಗಿದ್ದೀವಿ. ಸಮಾಜ ಕೂಡ ಅವನತಿಗೆ ಹೋಗ್ತಾ ಐತೆ ಅಂತ. ಯಾರೋ ಒಬ್ಬ ಏನೇನೋ ಮಾಡಿ ಸಂಪಾದನೆ ಮಾಡ್ಯಾನೆ ಅಂತ ಅಂದರೆ ಅವನಿಗೆ ನಾವು ಹೋಲಿಕೆ ಮಾಡ್ಕೊಂಡು ಬದುಕೋದಲ್ಲ. ನಾವೆಷ್ಟು ಪ್ರಾಮಾಣಿಕವಾಗಿ ಬದುಕ್ತಿದ್ದೀವಿ, ಎಷ್ಟು ನೆಮ್ಮದಿಯಾಗಿ ಬದುಕ್ತಿದ್ದೀವಿ ಅಂತ. ಈಗ ತುಂಬ ಹಣ ಮಾಡಿರೋರು ಯಾರನ್ನಾದರೂ ಕೇಳಿ ನೋಡಿ ನೆಮ್ಮದಿಯಾಗಿದ್ದೀರಾ ಅಂತ. ಅವರು ನೆಮ್ಮದಿಯಾಗಿಲ್ಲ, ಹಣ ಮಾಡ್ಯವರಷ್ಟೇ. ನೆಮ್ಮದಿ ಬೇಕಾ ಬೇಡವಾ ಅನ್ನೋದು ಮೊದಲನೇ ಪ್ರಶ್ನೆ. ನೆಮ್ಮದಿ ಬೇಕು ಅಂದರೆ ಸಂಘಜೀವಿ ಆಗಿರಬೇಕು, ಹೋಲಿಕೆ ಮಾಡ್ಕೊಂಡಲೇ ಬದುಕಬೇಕು. ನಮ್ಮ ಅನುಕೂಲಕ್ಕೆ ತಕ್ಕನಾಗೆ. ಅಂದರೆ ಎರಡನೇ ದರ್ಜೆಗೆ ಬದುಕಿ ಅಂತ ಏನು ನಾನು ಹೇಳಲ್ಲ. ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗಿ ಬದುಕಿದ್ರೆ ಕೃಷಿ ಕುಟುಂಬಗಳು ನೆಮ್ಮದಿಯನ್ನು ಕಾಣ್ಬೋದು, ನೆಮ್ಮದಿಯಾಗಿ ಬದುಕ್ಬೋದು. ಯಾರನ್ನೂ ನಂಬಿ ಅಥವಾ ಯಾರನ್ನೋ ಆಶ್ರಯಿಸಿ ಬದುಕೋದಕ್ಕಿಂತ ಸ್ವಾವಲಂಬಿಯಾಗಿ ಬದುಕ್ಬೋದು ಅನ್ನೋದು ನನ್ನ ಕಾಳಜಿ. ಯಾಕೆ ಅಂತ ಅಂದರೆ ಭಾಳಷ್ಟು ಕುಟುಂಬಗಳಲ್ಲಿ ಪುರುಷ ಪ್ರಧಾನ ಸಮಾಜ ಆಗಿದ್ದು, ಭಾಳಷ್ಟು ಕುಟುಂಬಗಳು ಪುರುಷ ಪ್ರಧಾನವಾಗಿದ್ದರೂ ಕೂಡ ಒಳಗಡೆಗೆ ಹೋದರೆ, ಆಚೆಗೆ ಹೋದರೆ ಹುಲಿ, ಒಳಗೆ ಬಂದರೆ ಇಲಿ ಅಂತ ಆಗಿದ್ದೀವಿ ನಾವು. ಯಾಕೆ ಅಂತ ಅಂದರೆ ನಾವು ಹೆಚ್ಚು ಕಾಲ ಇಡೀ ಜೀವನದಲ್ಲಿ 50-60 ಭಾಗ ಸಂಸಾರ ಅಥವಾ ಹೆಂಡತಿ ಮಕ್ಕಳ ಜೊತೆನೇ ಇರ್ತೀವಿ. ನಮ್ಮ ಹೆಂಡತಿ ಮಕ್ಕಳು ನಮಗೆ ಸಹಕರಿಸಿದ್ರೆ ಮಾತ್ರ ನಾವೇನಾದರೂ ಮುಂದುವರಿಯೋದಕ್ಕೆ ಅಥವಾ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯ. ನನ್ನ ಅನುಭವದಲ್ಲಿ ಅದು ಹೇಳೋದಾದರೆ 3 ಥರದ ಕುಟುಂಬಗಳಿವೆ ಸಮಾಜದಲ್ಲಿ, ರೈತ ಕುಟುಂಬಗಳು. ಮೊದಲನೇ ಥರದ ಕುಟುಂಬ ಏನಂತ ಅಂದರೆ ಮನೆಯಲ್ಲಿ ಎಲ್ಲರೂ ಚರ್ಚಿಸಿ ಒಂದು ಸರಿಯಾದ ನಿರ್ಧಾರಗಳನ್ನು ತಗೊಂಡು ಎಲ್ಲರೂ ಒಟ್ಟಾಗಿ ಸರಿಯಾಗಿ ನಡೆಯೋ ಅಂಥದ್ದು. ಎರಡನೇ ವರ್ಗದ ಕುಟುಂಬ ಅಂತ ಅಂದರೆ ಆ ಕುಟುಂಬದಲ್ಲಿ ಯಾರೋ ಯಜಮಾನ ಇರ್ತಾನೆ, ಅವನೇನೋ ತೀರ್ಮಾನ ತಗೊಂತಾನೆ. ಅದಕ್ಕೆ ಇವರು ಎರಡನೇ ವರ್ಗದಲ್ಲಿ ಅಡ್ಡ ಹೋಗಲ್ಲ, ನೀವೇನಾದರೂ ಮಾಡ್ಕೊಳ್ಳಿ, ನಮ್ಮ ಅವಶ್ಯಕತೆಗಳನ್ನು ಪೂರೈಸಿದ್ರೆ ಸಾಕು ಅನ್ನೋ ಸ್ಥಿತಿಲಿರ್ತಾರೆ. ಅದು ಎರಡನೇ ವರ್ಗ. ಮೂರನೇ ವರ್ಗ ಏನೈತೆ ಅಂತಂದರೆ ಆ ಮನೆ ಯಜಮಾನ ಅಥವಾ ಯಜಮಾನಿ ಏನೇ ನಿರ್ಧಾರ ತಗೊಂಡ್ರು ಎಲ್ಲದಕ್ಕೂ ವಿರೋಧಿಸ್ತಾರೆ. ಅವಾಗೇನಾಗುತ್ತೆ ಅಂತ ಅಂದರೆ ಅವರು ಆ ದಾರಿಗೂ ಹೋಗಲ್ಲ, ಈ ದಾರಿಗೂ ಹೋಗಲ್ಲ, ಜೀವನ ಪರ್ಯಂತ ನೆಮ್ಮದಿನೂ ಕಳ್ಕೊಂಡು ನೆಮ್ಮದಿಯಾಗಿ ಬದುಕಲ್ಲ. ಹಂಗಾಗಿ ಸಾಧ್ಯವಾದರೆ ಒಟ್ಟು ನಿರ್ಧಾರಗಳನ್ನ ತಗೊಳ್ಳೋದು ಸರಿಯಾದ ಕ್ರಮ. ಕೊನೆ ಪಕ್ಷ ಹಂಗಾಗಲಿಲ್ಲ ಅಂದರೆ ನಂಬಿಕೆ ಮುಖ್ಯ. ಇವತ್ತು ಗಂಡ ಹೆಂಡತಿ ಮಧ್ಯೆ ಆಗಲಿ, ಹೆಂಡತಿ ಮಕ್ಕಳ ಮಧ್ಯೆ ಆಗಲಿ, ಎಲ್ಲರೊಡನೆ ನಂಬಿಕೆ ಮುಖ್ಯ. ಆ ನಂಬಿಕೆಯಿಂದ ಯಾರೋ ಒಬ್ಬ ಹೇಳಿದನ್ನು ಕೇಳ್ಕೊಂಡು ಹೋಗ್ದು ಅವನು ಸಮಾಜಮುಖಿಯಾಗಿ ಹೊರಗಿನ ಪ್ರಪಂಚದ ಅರಿವಿನ ಜೊತೆಯಲ್ಲಿ ಅವನು ಕೃಷಿ ಮಾಡಿದ್ರೆ ನೆಮ್ಮದಿಯಾಗಿ ಬದುಕೋಕ್ಕೆ ಸಾಧ್ಯ. ಸಹಕರಿಸಿ ಮಾಡೋದು ಎಲ್ಲ ದೃಷ್ಟಿಯಿಂದಲೂ ಸೂಕ್ತ. ನಮ್ಮ ಶ್ರೀಮತಿ ಅವರು ನಮ್ಮದು ಹೇಳಿದಂಗೆ ಎರಡನೇ ವರ್ಗದ ಕುಟುಂಬ. ಅವರು ಯಾವುದಕ್ಕೂ ತಲೆ ಹಾಕಲ್ಲ. ನಂಬಿಕೆ, ನಾವು ಎಲ್ಲೋದ್ರೂ ಕೇಳಲ್ಲ, ಏನು ಮಾಡಿರೂ ಕೇಳಲ್ಲ. ಹಂಗಂತ ನಾವು ದಾರಿ ತಪ್ಪಿ ನಡಿತೀವಿ ಅಂತ ಅಲ್ಲ. ನಮ್ಮ ಮೇಲಿನ ನಂಬಿಕೆ, ನಾವು ಆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡು ನಡಿಬೇಕು. ನಡೆದಾಗ ಅವ್ರಿಗೂ ನಂಬಿಕೆ ಇರುತ್ತೆ, ಆ ಸಮಾಜದಲ್ಲಿ ಅವರು ನೆಮ್ಮದಿಯಾಗಿ ಬದುಕ್ತಾರೆ. ಅವ್ರಿಗೆ ಅವರ ಅನಿಸಿಕೆ, ಅವ್ರಿಗೆ ಹೇಳಿರ್ತಾರೆ ನಮ್ಮ ಹೊರಗಡೆ ಕೆಲಸ ಮಾಡೋಕ್ಕಾಗಲ್ಲ ಅಂತಾರೆ, ಅವ್ರು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನು. ಯಾಕಂದರೆ ಒಂದು ಉದಾಹರಣೆ ಅಂದರೆ, ಈಗ ನಾವು ಪ್ರಕೃತಿ ಜೊತೆ ಕೃಷಿ ಮಾಡಬೇಕು ಅಂತೇಳಿ ತೋಟದಲ್ಲಿ ಸಾಕಷ್ಟು ಪ್ರಮಾಣದ ಬೇರೆ ಬೇರೆ ಜಾತಿಯ ಗಿಡಗಳನ್ನು ಹಾಕ್ತೀವಿ. ಅದರಲ್ಲಿ ತಿರುಗಾಡೋದು ತುಂಬ ಕಷ್ಟ. ಕಳೆಗಳನ್ನು ನಾವು ನಿರ್ನಾಮ ಮಾಡಲ್ಲ. ಯಾಕೆ ಅಂತ ಅಂದರೆ ಕಳೆಗಳೇ ಫಲವತ್ತತೆಯ ಒಂದು ಮೂಲ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ತೋಟದೊಳಗೆ ತಿರುಗಾಡೋಕ್ಕಾಗಲ್ಲ, ಅವರಿಗೆ ಹಾವಿನ ಭಯ ಇರುತ್ತೆ, ಆ ಹಳ್ಳ ದಿಣ್ಣೆ ಭೂಮಿ ಸಮಕ್ಕಿರಲ್ಲ. ಅವ್ರಿಗೇನಾಗುತ್ತೆ ಅಂದರೆ ಅದು ಕಷ್ಟ ಅಂತ ಅನಿಸುತ್ತೆ. ಹಾಗಾಗಿ ಆ ಕಷ್ಟ ಅಂತ ಅನ್ನೋದನ್ನು ನಾವು ಹೋಗಿ ಅಂತಲೇ ಹೇಳಲ್ಲ. ಕಳೆದ 30 ವರ್ಷದಿಂದ ಅವ್ರು ತೋಟದೊಳಕ್ಕೆ ಹೋಗಲ್ಲ. ಇಷ್ಟ ಇದ್ದರೆ ಹೋಗ್ಬೋದು, ಕಷ್ಟ ಆದರೂ ಬಿಡ್ಬೋದು. ಅವ್ರ ಆಶ್ರಯ ನಮಗೆ ಬೇಕಾಗಲ್ಲ. ನಾವು ಮಾಡೋ ಅಂಥ ನಿರ್ಧಾರ, ನಾವು ಮಾಡೋ ಅಂಥ ಕೆಲಸಗಳಿಗೆ ಅಡ್ಡ ಬರ್ದಲೇ ಇರೋದು ನನಗೆ ಪ್ಲಸ್ ಪಾಯಿಂಟಾಗಿ ಒಂದಷ್ಟು ಬದಲಾವಣೆಗಳನ್ನು ತರೋಕ್ಕೆ ಸಾಧ್ಯ ಆಗಿದೆ. ನಮ್ಮ ಮಕ್ಕಳು ಕೂಡ ಅಷ್ಟೇ. ನಾನು ಒಂದು ಹೇಳಿದೆ, ನಮ್ಮ ತಿಳುವಳಿಕೆ, ನಮ್ಮ ಆರ್ಥಿಕ ಪರಿಸ್ಥಿತಿ, ನಮ್ಮ ಸ್ಥಿತಿಗತಿಗೆ ಅನುಗುಣವಾಗಿ ಜೀವನ ಮಾಡಬೇಕು ಅಂತ ಅದನ್ನು ನನ್ನ ಜೀವನ ಪರ್ಯಂತ ನನ್ನ ಹೆಂಡತಿ ಮಕ್ಕಳು ಯಾವತ್ತೂ ನನಗೆ ಯಾವುದೇ ರೀತಿ ಒತ್ತಡ ಕೊಟ್ಟಿಲ್ಲ.
ನಮಗೆ ಸ್ವಾತಂತ್ರ್ಯ ಕೊಟ್ಟವ್ರೆ, ಅವ್ರ ಕೆಲಸಗಳಲ್ಲಿ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಈಗ ಮಕ್ಳು ಎಜುಕೇಷನ್ ಅಂದರೆ ಇಂಥದ್ದೇ ಓದಬೇಕು, ಇಷ್ಟೇ ಮಾರ್ಕ್ಸ್ ತಗೋಬೇಕು, ನಾವು ಯಾವತ್ತೂ ಯಾರಿಗೂ ಏನು ಹೇಳಿಲ್ಲ. ಅವರವರ ಅನುಕೂಲಗಳಿಗೆ ತಕ್ಕನಂಗೆ ಅವ್ರ ಎಜುಕೇಷನ್ ಮಾಡ್ಯವ್ರೆ. ಈಗ ಮನೆಯವರು ಅವ್ರವರಿಗೆ ಅನುಕೂಲ ಆದಂಗೆ ಜೀವನ ಮಾಡ್ಯವ್ರೆ, ಏನೂ ಸಮಸ್ಯೆ ಇಲ್ಲ. ಎಲ್ಲರೂ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ಯಾವಾಗ ನಾನು ಅಂತ ಬರುತ್ತೆ ಅವಾಗ ಎಲ್ಲರೂ ನಾನು ಅಂತ ಅಂದಾಗ ವಿಭಕ್ತ ಕುಟುಂಬಗಳಾಗ್ತವೆ. ಆಮೇಲೆ ಗಂಡ ಹೆಂಡತಿ ಇಬ್ಬರೇ ಇದ್ದರೂ ಅದು ವಿಭಕ್ತ ಕುಟುಂಬ ಆಗ್ತಾ ಹೋಗುತ್ತೆ. ಎಲ್ಲರೂ ಅನುಸರಿಸಿ ಸಹಕರಿಸಿ ಹೋಗ್ತಾವೆ, ಒಬ್ರಿಗೊಬ್ರು ನಂಬಿಕೆಯಿಂದ ಹೋಗಿ ನಮ್ಮ ಜೀವನ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಜೀವನ ಮಾಡೋದ್ರಿಂದ ತುಂಬ ನೆಮ್ಮದಿ ಕಾಣ್ಬೋದು. ಆರ್ಥಿಕ ಸ್ಥಿತಿಗತಿಗಳು ಅನುಕೂಲ ಆಗುತ್ತೆ. ನಾವು ಎಜುಕೇಷನ್ ಮಾಡಲಿಲ್ಲ ಅನ್ನೋ ಒಂದು ಮಾನಸಿಕ ಉದ್ವೇಗ ಅಥವಾ ನೋವಿನಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಹುಚ್ಚಿತ್ತು. ಮಾಡಿಸ್ಬೇಕು ಅನ್ನೋದು ನಮ್ಮದು ಉದ್ದೇಶ ಆದರೂ ಕೂಡ ಮಕ್ಕಳು ಓದ್ದಲೇ ಇದ್ರು ನಾವೇನು ಮಾಡೋಕ್ಕೆ ಬರೋಲ್ಲ. ತುಂಬ ವಿದ್ಯಾವಂತರು ಮಕ್ಕಳು SSLC PUC ಮಾಡ್ದಲೇ ತಿರುಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಮಕ್ಕಳಿಗೂ ಓದಬೇಕು ಅಂತ ಇತ್ತು. ಹಂಗಾಗಿ ಎಲ್ಲರೂ ಡಬಲ್ ಡಿಗ್ರಿನೇ ಮಾಡಿರು. ಒಬ್ಬಳು BSc ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಯವಳೆ. ಎರಡನೇಳು ಅವಳು BBM ಮಾಡಿ MBA ಮಾಡಿಳು. ಮೂರನೇಳು BBM ಮಾಡಿ MCom ಮಾಡಿಳು. ಎಲ್ಲರೂ ಡಬಲ್ ಡಿಗ್ರಿನೇ ಮಾಡಿರು. ಅವರವರ ಎಜುಕೇಷನ್ನು ಅವರವರ ತಿಳುವಳಿಕೆಗೆ ಅನುಗುಣವಾಗಿ ಅವರವರ ಸಂಸಾರಗಳಲ್ಲಿ ಅವರು ನೆಮ್ಮದಿಯ ಜೀವನ ಮತ್ತು ದುಡಿಮೆನೂ ಮಾಡ್ತಾರೆ. ಯಾರೂ ಸರ್ಕಾರಿ ಉದ್ಯೋಗದಲ್ಲಿ ಇಲ್ದಲೇ ಇದ್ದರೂ ಕೂಡ ಪ್ರೈವೇಟಲ್ಲಿ ಅಥವಾ ಸ್ವಂತ ಉದ್ಯೋಗಗಳು ಮಾಡ್ಕೊಂಡು ಎಲ್ಲರೂ ನೆಮ್ಮದಿಯಾಗಿವ್ರೆ. ಅದು ಹೆಚ್ಚು ನಮಗೆ ಸಂತೋಷ ಕೊಡೋ ಅಂಥ ವಿಷಯ. ಯಾವುದೇ ಒಂದು ಮನೆಯಲ್ಲಿ ಮಕ್ಕಳು ನೆಮ್ಮದಿಯಾಗಿಲ್ಲ ಅಥವಾ ಸರಿಯಾದ ದಾರಿಲಿಲ್ಲ ಅಂತ ಅಂದಾಗ ಯಾರೇ ತಂದೆ ತಾಯಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಎಷ್ಟೇ ಆರ್ಥಿಕವಾಗಿ ಚೆನ್ನಾಗಿದ್ದರೂ ಕೂಡ ಸಾಮಾಜಿಕ ಜೀವನದಲ್ಲಿ ಹೆಂಡತಿ ಮಕ್ಕಳು ಸರಿಯಿಲ್ಲ ಅಂತ ಏನಾದರೂ ಒಂದು ಮೂಲೆಯಲ್ಲಿದ್ದರೂ ಕೂಡ ನಾವು ಮಾನಸಿಕವಾಗಿ ನೆಮ್ಮದಿಯಾಗಿರೋಕ್ಕಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಕೂಡ ನಾನು ಪುಣ್ಯವಂತನೇ. ಈಗ ಕೃಷಿಗೆ ಸಂಬಂಧಪಟ್ಟಂಗೆ ಯಾವುದೇ ನಿರ್ಧಾರ ತಗೊಂಡಾಗಲೂ ನನ್ನ ಹೆಂಡತಿ ಮಕ್ಕಳು ವಿರೋಧಿಸಲಿಲ್ಲ. ಅವರಿಗೂ ಸಂಬಂಧಪಟ್ಟಂಗೆ ನಾನು ಏನೂ ವಿರೋಧಿಸಲಿಲ್ಲ. ಎಲ್ಲರೂ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ನಂಬಿಕೆಯಿಂದ ಮಾಡಿದ್ರಿಂದ ಎಲ್ಲರೂ ಅನ್ಯೋನ್ಯವಾಗಿದ್ದೀವಿ. ಎಲ್ಲರೂ ಜೀವನದಲ್ಲಿ ನೆಮ್ಮದಿಯಾಗಿದ್ದೀವಿ. ಆರ್ಥಿಕ ಶ್ರೀಮಂತರ ಅಲ್ಲದೆ ಹೋದರೂ ಯಾರಿಗೂ ಏನು ಕೊರತೆ ಇಲ್ಲ ಅನ್ನೋ ಮಟ್ಟದಲ್ಲಿ ನಮ್ಮ ಜೀವನಗಳು ನೆಮ್ಮದಿಯಾಗಿ ನಡೀತಾ ಇದೆ.